ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th BComನ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದರಲ್ಲಿ ಚಾಪ್ಟರ್ 4 ಬಂದುಬಿಟ್ಟು ರಿಸ್ಕ್ ಆ್ಯಂಡ್ ರಿಟರ್ನ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು ಪಾರ್ಟ್ 3 ವಿಡಿಯೋ ಆಗಿದೆ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾನು 4 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ 4 ಮಾರ್ಕ್ಸ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ತುಂಬ ಜನಕ್ಕೆ ಗೊತ್ತಿದೆ ಏನು ಅಂದರೆ, ನನ್ನ ಒಂದು ನ್ಯೂ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಸ್ವಪ್ನ ಗೌಡ ವ್ಲಾಗ್ಸ್ ಅಂತ ಹೇಳಿ. ಈ ಒಂದು ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಪ್ಲೀಸ್ ಆ ಒಂದು ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಚಾನಲ್ನ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಅಲ್ಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇದಾದಮೇಲೆ ನಾನು ಫಸ್ಟ್ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋದಾದರೆ 4 ಮಾರ್ಕ್ಸು. ಸೊ ನೋಡಿ, ಇಲ್ಲಿ ನಿಮಗೆಲ್ಲ ಕ್ವಶನ್ ಕೊಟ್ಟಿದ್ದಾರೆ. ಏನು ಅಂದರೆ 4 ಮಾರ್ಕ್ಸಲ್ಲಿ ಬಂದುಬಿಟ್ಟು ಕನ್ಸಿಡರ್ ದಿ ಪೋರ್ಟ್ಫೋಲಿಯೋ ಕನ್ಸಿಸ್ಟಿಂಗ್ ಆಫ್ 5 ಸೆಕ್ಯೂರಿಟೀಸ್ ಅಂತ ಹೇಳಿದ್ದಾರೆ ವಿತ್ ದ ಫಾಲೋಯಿಂಗ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಆ್ಯಂಡ್ ವೇಟ್ಸ್. ಸೊ ಇಲ್ಲಿ ನಮಗೊಂದು ಪೋರ್ಟ್ಫೋಲಿಯೋ ಅನ್ನೋದನ್ನ ಕೊಟ್ಟಿದ್ದಾರೆ, 5 ಪೋರ್ಟ್ಫೋಲಿಯೋಸ್ ಅನ್ನೋದನ್ನ ಕೊಟ್ಟಿದ್ದಾರೆ ಆ್ಯಂಡ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ವಿತ್ ವೇಟ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಫೈಂಡ್ ಔಟ್ ಮಾಡಿ ಅಂತ ಹೇಳಿರೋದು. ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ, ನಮ್ಗೆ ಇಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ? ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ಎಕ್ಸ್ಪೆಕ್ಟೆಡ್ ರಿಟರ್ನ್ನ ಕೊಟ್ಟಿದ್ದಾರೆ, ವೆಯ್ಟ್ನ ಕೊಟ್ಟಿದ್ದಾರೆ. ಓಕೆನಾ? ಸೆಕ್ಯೂರಿಟೀಸ್ ಬಂದು ಅಪ್ ಟು A to E ಕೊಟ್ಟಿದ್ದಾರೆ, ಎಕ್ಸ್ಪೆಕ್ಟೆಡ್ ರೇಟ್ಸ್ನ ಕೊಟ್ಟಿದ್ದಾರೆ, ವೆಯ್ಟ್ನ ಕೊಟ್ಟಿದ್ದಾರೆ. ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ, ಕ್ಯಾಲ್ಕುಲೇಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಆಫ್ ದಿ ಪೋರ್ಟ್ಫೋಲಿಯೋ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ದಿ ಪೋರ್ಟ್ಫೋಲಿಯೋನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆನಾ? ಇಷ್ಟೇ ನಿಮಗೆ ಕೊಟ್ಟಿರೋವಂಥ ಒಂದು ಕ್ವಶನು. ಸೊ ಇವಾಗ ನಾವು ಡೈರೆಕ್ಟಾಗಿ ಆನ್ಸರ್ನ ಸಾಲ್ವ್ ಮಾಡೋಕ್ಕೆ ಹೋದರೆ, ನಿಮಗೆ ನಾನು 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಯಾರ್ಯಾರೆಲ್ಲ ನೋಡಿರ್ತಾರೋ ಅವ್ರಿಗೆ ಬೇರೆ ಥರನೇ ಒಂದು ಮೆಥಡ್ ಇತ್ತು ಆ್ಯಂಡ್ ಫಾರ್ಮುಲಾ ಇತ್ತು. ಬಟ್ 4 ಮಾರ್ಕ್ಸ್ಗೆ ನಿಮಗೆ ಬೇರೆ ಥರ ಮೆಥಡ್ ಆ್ಯಂಡ್ ಬೇರೆ ಥರ ಫಾರ್ಮುಲಾ ಇದೆ. 4 ಮಾರ್ಕ್ಸ್ ಫಾರ್ಮುಲಾ ಏನು ಅಂದರೆ, RP = W1R1 ಪ್ಲಸ್ W2R2 ಪ್ಲಸ್ W3R3 ಪ್ಲಸ್ W4R4 ಪ್ಲಸ್ W5R5. ಇದು n ನಂಬರ್ ಆಫ್ ವರ್ಗೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಏನಿದು W1 ಅಂದರೆ ಏನು, R1 ಅಂದರೆ ಏನು ಅಂದರೆ, ಇಲ್ಲಿ W ನಾವು ವೆಯ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಆ್ಯಂಡ್ ಆರ್ನ ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ವೆಯ್ಟು 1, 2 ಏನು ಅಂದರೆ, ಇವಾಗ ನೋಡಿ ಇಲ್ಲಿ ಎಕ್ಸಾಂಪಲು ಸೆಕ್ಯೂರಿಟಿಯಲ್ಲಿ ಏನ ಕೊಟ್ಟಿದ್ದಾರೆ. ಎ ವೆಯ್ಟ್ ಎಷ್ಟಿದೆ? 0.2. ರಿಟರ್ನ್ ಎಷ್ಟಿದೆ? ಎಕ್ಸ್ಪೆಕ್ಟೆಡ್ ರಿಟರ್ನ್ನ ನಾವು ಆರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟಿದೆ? 11%. 0.2 ಇಲ್ಲಿ ಪರ್ಸೆಂಟೇಜ್ನ ನೀವು ತೊಗೊಳಂಗಿಲ್ಲ. 0.2 × 11ನ ಮಾಡ್ತೀರಾ. ನೆಕ್ಸ್ಟ್ ನೋಡಿ, W2R2 ಅಲ್ವಾ? W2R2ಗೆ ಏನು ಮಾಡ್ತೀರಾ? 0.1 × 13ನ ಮಾಡ್ತೀರಾ. ಅದೇ ರೀತಿ ಒಂದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಿಮ್ಗೆ ಇಲ್ಲಿ ಎಷ್ಟು ಸೀರೀಸ್ವರೆಗೂ ಕೊಟ್ಟಿರ್ತಾರೋ ಅಷ್ಟವರೆಗೂ ಮಾತ್ರ ನೀವು ಫಾರ್ಮುಲಾಸ್ನ ಹಾಕ್ತೀರಾ. ಇವಾಗ ನೋಡಿ, ಇಲ್ಲಿ 1, 2, 3, 4, 5ವರೆಗೂ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವಿಲ್ಲಿ ಏನಕ್ಕೆ ಎಂಡ್ ಮಾಡಿರೋದು ಅಂದರೆ, ಅಪ್ ಟು W5R5ವರೆಗೂ ಎಂಡ್ ಮಾಡಿದ್ದೀವಿ. ಯಾಕೆಂದರೆ ಇರೋದೇ 5. ಅಕಸ್ಮಾತ್ ಇನ್ನೂ ಜಾಸ್ತಿ ಇದ್ದರೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ ಫಾರ್ಮುಲಾನ ಅಷ್ಟೇ. ಓಕೆನಾ? ಸೊ ಇವಾಗ ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟು RP = ಈ ಫಾರ್ಮುಲಾನ ಹಾಕ್ತೀರಾ. ಇದಾದಮೇಲೆ RP = ಫಸ್ಟು W1 ಎಷ್ಟಿದೆ? 0.2 × 11 ಹಾಕ್ತೀರಾ. ರಿಟರ್ನ್ ಎಷ್ಟಿದೆ? 11 ಅಲ್ವಾ? 0.2 × 11 ಹಾಕ್ತೀರಾ ಪ್ಲಸ್ 0.1 × 13 ಪ್ಲಸ್ 0.2 × 14 ಪ್ಲಸ್ 0.2 × 19 ಪ್ಲಸ್ 0.3 × 18 ಇಷ್ಟನ್ನು ಕೂಡ ಹಾಕೊಳ್ತೀರಾ. ಇದಾದಮೇಲೆ ಇಂಡಿವಿಜುವಲ್ ಆಗಿ ಇಂಟು ಮಾಡ್ತಾ ಹೋಗಬೇಕಾಗುತ್ತೆ, ಮಲ್ಟಿಪ್ಲೈ ಮಾಡ್ತಾ. 0.2 × 11 ಮಾಡಿದಾಗ ನಿಮಗೆ 2.2 ಬರುತ್ತೆ. 0.1 × 13ನ ಮಾಡಿದಾಗ 1.3 ಬರುತ್ತೆ. 0.2 × 14ನ ಮಾಡಿದಾಗ ನಿಮಗೆ 2.8 ಬರುತ್ತೆ. 0.2 × 19ನ ಮಾಡಿದಾಗ 3.8 ಬರುತ್ತೆ. 0.3 × 18ನ ಮಾಡಿದಾಗ 5.4 ಬರುತ್ತೆ. ಈಗ ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ ಫೈನಲ್ ಆನ್ಸರ್ ಬಂದು 15.5% ಅಂತ ಹೇಳಿ ಬರುತ್ತೆ. ಇದನ್ನು ನೀವು ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ. ಓಕೆನಾ? ಇದು ಫಸ್ಟ್ ಪ್ರಾಬ್ಲಮ್. ಈ ನೆಕ್ಸ್ಟ್ ಪ್ರಾಬ್ಲಮ್ ನಾವು ನೋಡೋದಾದರೆ, ಸೊ ನೋಡಿ ಇಲ್ಲಿ ನಮ್ಗೆ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಏನು ಅಂದರೆ, ಆ ಪೋರ್ಟ್ಫೋಲಿಯೋ ಕನ್ಸಿಸ್ಟ್ ಆಫ್ 3 ಅಸೆಟ್ಸ್. Asset A as expected return of 5%, Asset B as an expected return of 10%, Asset C as an expected rate of 15%. If 50% of portfolios are invested in Asset A,
30% ಈಸ್ ಅಸೆಟ್ ಬಿ ಆ್ಯಂಡ್ 20% ಇನ್ ಅಸೆಟ್ ಸಿ ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ. ಓಕೆನಾ, ಇಷ್ಟು ನಮಗೆ ಕೊಟ್ಟಿರೋದು. ಏನಿದು ಫಸ್ಟ್ ಅವಾಗಿನ ಪ್ರಾಬ್ಲಮ್ಗೆ ಬೇರೆ ಥರ ಕೊಟ್ಟಿದ್ದಾರೆ ಆ್ಯಂಡ್ ಈ ಪ್ರಾಬ್ಲಮೇ ಬೇರೆ ಥರ ಕೊಟ್ಟಿದ್ದಾರಲ್ಲ ಅಂದರೆ ಏನಿದ್ರಲ್ಲಿ ಚೇಂಜಸ್ ಇಲ್ಲ. ಓಕೆನಾ, ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ನಿಮಗೆ ಅವಾಗಾಗಿದ್ರೆ ಡೈರೆಕ್ಟಾಗಿ ಟೇಬಲ್ ವೈಸ್ ಕೊಟ್ಬಿಡ್ತಿದ್ರು ಏನೇನು ಎಷ್ಟೆಷ್ಟು ಅಂತ. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೆಂಟೆನ್ಸ್ ವೈಸ್ ನಿಮಗೆ ಕೊಟ್ಟಿದ್ದಾರೆ. ಓಕೆನಾ, ಸೊ ಇವಾಗ ನಾವೇನು ಮಾಡೋಣ ಅಂದರೆ ಸೊಲ್ಯೂಷನ್ನ ಮಾಡಬೇಕಾದ್ರೆ ಗಿವನ್ ಅಂತ ಹೇಳಿ ಬರೆಯೋಣ. ಓಕೆನಾ, ಇಲ್ಲಿ ಎಷ್ಟು ಅಸೆಟ್ಸ್ ಇದೆ? 3 ಅಸೆಟ್ಸ್ ಅಂತ ಹೇಳಿದ್ದಾರೆ. ಎ ಬಿ ಸಿ ಅಂತ, ಸೇಮ್ ಆಸ್ ಇಟ್ ಈಸ್ ಎ ಬಿ ಸಿ ಅಂತ ಹಾಕೊಳ್ಳಿ. ಇನ್ನು ಎಕ್ಸ್ಪೆಕ್ಟೆಡ್ ರಿಟರ್ನು ಅವ್ರು ಹೇಳಿದ್ದಾರೆ ಆ್ಯಂಡ್ ವೆಯ್ಟು ಕೂಡ ಅವ್ರು ಹೇಳಿದ್ದಾರೆ. ಓಕೆನಾ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟು ಹೇಳಿದ್ದಾರೆ ನೋಡಿ ಇಲ್ಲಿ. ಅಸೆಟ್ ಎ ಆ್ಯಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ 5%, ಸೊ ಫಸ್ಟು 5 ಹಾಕೊಳ್ತೀರಾ. ನೆಕ್ಸ್ಟ್ ಅಸೆಟ್ ಬಿ ಆ್ಯಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ 10%, 10ನ ಹಾಕೊಳ್ತೀರಾ. ನೆಕ್ಸ್ಟ್ ಸಿ ಅನ್ನೋದು 15% ಹೇಳಿದರೆ 15% ಹಾಕೊಳ್ತೀರಾ. ಅದಾದಮೇಲೆ ವೆಯ್ಟ್ ಏನು ಹೇಳಿರೋದು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 50%, 30%, 20% ಇದೆಲ್ಲ ವೆಯ್ಟ್ ಅಂತ ಹೇಳಿ ಅರ್ಥ. ಓಕೆನಾ, ಆ್ಯಸ್ ಇಟ್ ಈಸ್ 50, 30, 20ನ ಹಾಕೊಳ್ತೀರಾ. ಓಕೆನಾ, ಸೊ ಇಷ್ಟನ್ನ ಹಾಕೊಂಡ್ಮೇಲೆ ಇಷ್ಟೇ ನಮಗೆ ಕೊಟ್ಟಿರೋ ಡೀಟೇಲ್ಸ್. ಇವಾಗ ನಾವೇನು ಮಾಡಬೇಕು? ಎಕ್ಸ್ಪೆಕ್ಟೆಡ್ ರಿಟರ್ನ್ ಪೋರ್ಟ್ಫೋಲಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದರೆ ನಿಮ್ಮ ಒಂದು ಆನ್ಸರ್ ಪರ್ಫೆಕ್ಟಾಗಿ ಬಂತು ಅಂತ. ಓಕೆನಾ, ಈಗ ಆರ್ ಪಿ ಈಕ್ವಲ್ಸ್ ಟು, ಸೊ ಎಷ್ಟು ಕೊಟ್ಟಿರೋದು ಇಲ್ಲಿ ಡೀಟೇಲ್ಸು? 3 ಅಲ್ವಾ? ಅಪ್ ಟು ನೀವು WT3 R3ವರೆಗೂ ಹಾಕೋಬೇಕಾಗುತ್ತೆ. ಫಸ್ಟು W1 R1 ಪ್ಲಸ್ W2 R2 ಪ್ಲಸ್ W3 R3ವರೆಗೂ ಹಾಕೊಳ್ತೀರ. ಇದಾದಮೇಲೆ ಅದು ಏನು ಫಾರ್ಮುಲಾ ಇರುತ್ತೋ ಅದನ್ನೇ ಎಕ್ಸಿಕ್ಯೂಟ್ ಮಾಡ್ತಾ ಬರಬೇಕಾಗುತ್ತೆ. ಫಸ್ಟ್ W1 ಎಷ್ಟಿದೆ? 50 × 5 ಪ್ಲಸ್ 30 × 10 ಪ್ಲಸ್ 20 × 5 15 ಮಾಡ್ಕೋಬೇಕಾಗುತ್ತೆ. ಇಷ್ಟನ್ನು ನೀವು ಇಂಟು ಮಾಡ್ತಾ ಹೋದಾಗ ಇಂಡಿವಿಜುವಲ್ ವ್ಯಾಲ್ಯೂನ ನೋಡೋದಾದರೆ 2.5 + 3 + 3 ಆಗುತ್ತೆ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ 8.5 ಬರುತ್ತೆ. ಇದನ್ನು ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ. ಓಕೆನಾ, ಇಲ್ಲಿಗೆ ನಿಮ್ಮ ಒಂದು 4 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.